ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನು ಮೇಲಿರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 15 ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಅವರು ಹಾಜರಾಗಿದ್ದರು. ದರ್ಶನ್ ಪವಿತ್ರ ಎದುರುಬದರಾಗಿದ್ದರೂ ಕೂಡ ಅವರು ಒಬ್ಬರ ಜೊತೆಗೆ ಇನ್ನೊಬ್ಬರು ಮಾತಾಡಲಿಲ್ಲ ಅನ್ನುವಂಥದ್ದು ಬಹಳ ವಿಶೇಷ. ಅಕ್ಕಪಕ್ಕದಲ್ಲಿ ನಿಂತರೂ ಕೂಡ ಒಬ್ಬರನ್ನ ಇನ್ನೊಬ್ಬರು ನೋಡಲಿಲ್ಲ ಅಂತ. ಇನ್ನು ಕೋರ್ಟ್ನಲ್ಲಿ ಏನೇನಾಯಿತು, ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಮಾತಿಲ್ಲ, ಕತೆ ಇಲ್ಲ, ಕಣ್ಣಲ್ಲೂ ಹಿಂದಿದ್ದ ಆಕರ್ಷಣೆ ಇಲ್ಲ, ಅಕ್ಕಪಕ್ಕದಲ್ಲೇ ಇದ್ರೂ ಅಪರಿಚಿತರಂತ ಭಾವ. ಕೋರ್ಟ್ ಅಂಗಳದಲ್ಲಿ ಸುಬ್ಬ ಸುಬ್ಬಿ ಇವತ್ತು ಮೌನದಲ್ಲೇ ಮಾತಾಡಿದ್ದಾರೆ. 3 ವರ್ಷದ ನೋವು, ಸುಬ್ಬನ ನೋಡುವ ಧಾವಂತ, ಒಂದೇ ಒಂದು ಸಮಾಧಾನದ ಮಾತಿಗೆ ಕಾದಿದ್ದ ಜೀವಕ್ಕೆ ಮತ್ತದೇ ನಿರಾಸೆ. ಕೋರ್ಟ್ ಅಂಗಳದಲ್ಲಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಎದುರು ಬದುರು ಇದ್ರು, ನಾನೊಂದು ತೀರ ನೀನೊಂದು ತೀರದಂತಿದ್ರು. ಎಲ್ಲರ ಜೊತೆಗೂ ನಗುಮುಖದಲ್ಲೇ ಮಾತನಾಡಿದ ದರ್ಶನ್ ಸುಬ್ಬಿಯ ಕಡೆ ಎಡಗಣ್ಣಲ್ಲೂ ನೋಡದಂತೆ ಹೋಗಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿತ್ತು ಡಿ ಗ್ಯಾಂಗ್. 2 ಹೆಜ್ಜೆ ಅಂತರ, ಸುಬ್ಬ ಸುಬ್ಬಿ ದೂರ ದೂರ. ಕೋರ್ಟ್ ಅಂಗಳಕ್ಕೆ ಬಂದ ದರ್ಶನ್ ಹಾಗೂ ಪವಿತ್ರ ಗೌಡ ಅಣತಿ ದೂರದಲ್ಲೇ ನಿಂತಿದ್ರು. ತನ್ನ ಹಿಂದೆ ಮುಂದೆ ನಿಂತಿದ್ದ ಎಲ್ಲಾ ಆರೋಪಿಗಳನ್ನ ಮಾತನಾಡಿಸಿದ ದರ್ಶನ್ ಪವಿತ್ರ ಕಡೆ ಮಾತ್ರ ಕಣ್ಣೆತ್ತಿಯೂ ನೋಡ್ಲಿಲ್ಲ. ಆಗ ಮಾತಾಡಿಸ್ತಾರೆ, ಈಗ ಮಾತಾಡಿಸ್ತಾರೆ, ಕೊನೆ ಪಕ್ಷ ಒಂದು ಸಮಾಧಾನದ ಮಾತಾದ್ರೂ ಹೇಳಿ ಹೋಗ್ತಾರೆ ಅಂತ ಎಲ್ಲರ ಕಣ್ಣು ದರ್ಶನ್ ಕಡೆಗೆ ನೆಟ್ಟಿತ್ತು. ಗೌಡ್ತಿ ಕೂಡ ಉಸಿರು ಬಿಗಿ ಹಿಡ್ಕೊಂಡು ನಿಂತಿದ್ರು ಅನ್ನಿಸುತ್ತೆ. ಆದ್ರೆ ದರ್ಶನ್ ಮಾತ್ರ ಅದ್ಯಾಕೋ ಹಳೆ ಗೆಳತಿಯ ಕಡೆಗೆ ಸಣ್ಣದೊಂದು ನೋಟವನ್ನು ನೋಡ್ಲಿಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆಗಿರೋ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿ ಹೇಳುವಂತೆ ಪೊಲೀಸರು ಒತ್ತಡ ಹೇರುತ್ತಿದ್ದಾರೆ ಅಂತ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದ ಮಂಡಿಸಿದ್ರು. ಪ್ರಕರಣದ ಇತರ 4 ಆರೋಪಿಗಳನ್ನ ಮಾಫಿ ಸಾಕ್ಷಿ ಆಗುವಂತೆ ವಕೀಲರು ಮತ್ತು ಪೊಲೀಸರ ಹೆಸರಲ್ಲಿ ಭೇಟಿಯಾಗಿ ಒತ್ತಡ ಹೇರುತ್ತಿದ್ದಾರೆ ಅಂತ ನ್ಯಾಯಾಧೀಶರ ಗಮನಕ್ಕೆ ತಂದ್ರು. ಹೀಗಾಗಿ ಪ್ರತ್ಯೇಕ ಅರ್ಜಿ ಸಲ್ಲಿಸುವಂತೆ ವಕೀಲರಿಗೆ ಸೂಚನೆ ನೀಡಿದ ನ್ಯಾಯಾಧೀಶರು ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿದ್ರು. ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದರೆ ಪೊಲೀಸರು ಅಂತ ಹೇಳಿಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳಿಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂಥ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ, ನಿಮ್ಗೆ ಆ ಥರ ಯಾವುದಾದ್ರು ಗ್ರೀವೆನ್ಸ್ ಇದ್ದರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಚಾರಣೆ ಮುಗಿಯುತ್ತಿದ್ದಂತೆ ಸೀದಾ ಕಾರ್ ಹತ್ತಿ ಮನೆ ಕಡೆ ಹೊರಟ ದರ್ಶನ್ ಕೊನೆ ಗಳಿಗೆಯಲ್ಲೂ ಹಿಂತಿರುಗಿ ನೋಡಲಿಲ್ಲ. ಹೀಗಾಗಿ ಪವಿತ್ರ ಗೌಡ ಕೂಡ ಏನನ್ನೂ ಮಾತಾಡದೆ ಮೌನದಲ್ಲೇ ಮನೆದಾರಿ ಹಿಡಿದ್ರು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.